Hello dear students, welcome to Sing Style of Max. So ನಾವು KCET previous year questions ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ particularly chapter wise ಡಿಸ್ಕಸ್ ಮಾಡ್ತಾ ಇದ್ವಿ and that to 7 years ಅಷ್ಟೇ. past 7 years ಅಂದ್ರೆ 2018 ಇಂದ ಹಿಡಿದು 2024 ವರೆಗೂ ಏನೇನ್ questions ಕೇಳಿದ್ದಾರೆ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ, right? So today's chapter is differential equations. Let's begin. ಇಲ್ಲಿ ಬಂದ್ಬಿಟ್ಟು 2018 ಅಂದ್ರೆ ಕ್ವೆಶ್ಚನ್ ನಂಬರ್ 21 ಇಂದ ಬರುತ್ತೆ. ಸೊ ಲೆಟ್ ಅಸ್ ಜಸ್ಟ್ ಗೋ ಥ್ರೂ ದಿಸ್ ಕ್ವೆಶ್ಚನ್. ವಾಟ್ ಇಸ್ ದ ಕ್ವೆಶ್ಚನ್? ದ ಡಿಗ್ರಿ ಅಂಡ್ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಓಕೆ, ಅಂದ್ರೆ ಡಿಗ್ರಿ ಮತ್ತೆ ಆರ್ಡರ್ ಕಂಡುಹಿಡಿಬೇಕು. ಸಿಂಪಲ್ ಕ್ವೆಶ್ಚನ್. ನಮಗೆ ಡಿಗ್ರಿ ಮತ್ತೆ ಆರ್ಡರ್ ಅಲ್ಲಿ ಏನ್ ಗೊತ್ತಿದೆ ಕಾನ್ಸೆಪ್ಟು? ದಟ್ ಡಿಗ್ರಿ ಮತ್ತೆ ಆರ್ಡರ್ ಡಿಫೈನ್ ಮಾಡಬೇಕು ಅಂತ ಅಂದ್ರೆ ನಾವೇನ್ ಮಾಡ್ತೀವಿ? ಸಿಂಪ್ಲೆಸ್ಟ್ ಫಾರ್ಮ್ ಇರಬೇಕು ಅಂತ ನೋಡ್ತೀವಿ, ಹೌದಲ್ವಾ? ರೈಟ್. ಬಟ್ ಇಲ್ಲೇನಿದೆ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲೇನಾಗಿದೆ? ರೂಟ್ ಇದೆ. ರೂಟು ಮತ್ತು ಪವರ್ ಫ್ರ್ಯಾಕ್ಷನ್ ಇರಂಗಿಲ್ಲ ಅಂತ ನಾವೇನು ಹೇಳ್ತೀವಿ? ಡೆಫಿನೇಷನ್ ಕಲಿಬೇಕಾದ್ರೆ ಕಲಿತೀವಿ ಇದನ್ನು. ವಾಟ್? ದಟ್ ಡಿಫ್ರೆನ್ಷಿಯಲ್ ಈಕ್ವೇಷನಿಗೆ ಆರ್ಡರ್ ಮತ್ತು ಡಿಗ್ರಿನ ಡಿಫೈನ್ ಮಾಡಬೇಕು ಅಂದರೆ ಅದು ಸಿಂಪಲ್ ಫಾರ್ಮಲ್ಲೇ ಇರಬೇಕು. ಪವರ್ಸ್ ಇರಬಹುದು, ಬಟ್ ಪವರ್ಸು ಫ್ರ್ಯಾಕ್ಷನ್ ಇರಂಗಿಲ್ಲ ಮತ್ತು ಸ್ಕ್ವೇರ್ ರೂಟ್ ಇರಂಗಿಲ್ಲ ಅಂತ ಗೊತ್ತಿದೆ ನಮಗೆ. ಸೊ ದೇರ್ ಫಾರ್ ಏನು ಮಾಡೋಣ? ಇದೇನಿದೆ? ಕ್ಯೂಬ್ ರೂಟ್ ತಾನೆ. ಸೊ ಇನ್ ಆರ್ಡರ್ ಟು ರಿಮೂವ್ ದಿಸ್ ಒನ್, ವಾಟ್ ಕ್ಯಾನ್ ವಿ ಡೂ? ಇದೇನು ಹೋಲ್ ಟು ದ ಪವರ್ ಆಫ್ 1/3 ಇದೆಯಲ್ಲ, ಅದನ್ನು ನಾವೇನು ಮಾಡೋಣ? ಹೋಲ್ ಕ್ಯೂಬ್, ಎರಡು ಸೈಡ್ ಕ್ಯೂಬಿಂಗ್ ಮಾಡಿದ್ರೆ ನಮಗೇನು ಉಳಿಯುತ್ತೆ ಹೇಳಿ? ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಇಲ್ಲೇನಿರುತ್ತೆ? 1 + dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವಯರ್. ಕರೆಕ್ಟ್? ಈಗ ಸಿಂಪಲ್ ಆಯಿತು ತಾನೆ ಕ್ಯೂಬಿಂಗ್ ಮಾಡಿದ್ಮೇಲೆ. ಇದು ಏನು? ಕ್ಯೂಬ್ ರೂಟ್ ಮೀನ್ಸ್ ಪವರ್ 1/3 ಇರುತ್ತೆ. ಹೋಲ್ ಕ್ಯೂಬ್ ಆದರೆ 1/3 ಇಂಟು 3, 3 ಕ್ಯಾನ್ಸಲ್. ಸೊ ಹಾಗಾಗಿ ಇದು ಸಿಂಪ್ಲಿಫೈ ಆಯಿತು. ಬಟ್ LHS ಕ್ಯೂಬಿಂಗ್ ಮಾಡಿದ್ದೀವಿ ತಾನೆ. ಸೊ ಈಗ ಇದನ್ನು ನೋಡಿ ನಾನು ಆರ್ಡರ್ ಮತ್ತು ಡಿಗ್ರಿ ಹೇಳಬಹುದು. ಎಸ್ ಆರ್ ನೋ? ಫಸ್ಟ್ ಡಿಗ್ರಿ ದೆನ್ ಆರ್ಡರ್. ಓಕೆ, ಸೊ ಆರ್ಡರ್ ಏನಾಗುತ್ತೆ ನಮಗೆ ಗೊತ್ತಿದೆ ಆಲ್ರೆಡಿ. ಆರ್ಡರ್ ಅಂದ್ರೆ ಏನು? ಹೈಯೆಸ್ಟ್ ಡೆರಿವೇಟಿವ್ ಯಾವುದು ಎಕ್ಸಿಸ್ಟ್ ಆಗ್ತದೆ ಅದು. ಏನಿದೆ ಹೈಯೆಸ್ಟ್ ಡೆರಿವೇಟಿವ್ ಅಂತ ಅಂದರೆ 2, ರೈಟ್? ಹೈಯೆಸ್ಟ್ ಡೆರಿವೇಟಿವ್ 2, ಅದರದ್ದು ಪವರ್, ಆರ್ಡರ್ ಇಂದು ಪವರ್ ಏನಿದಿಲ್ಲ ದಟ್ ಈಸ್ ಯುವರ್ ಡಿಗ್ರಿ. ಸೊ 2 ಪವರ್ 3 ಮೀನ್ಸ್ ಆರ್ಡರ್ ಇಸ್ 2, ದಿಸ್ ಇಸ್ 3. ದ ಡಿಗ್ರಿ ಫಸ್ಟ್ ಇರೋದ್ರಿಂದ 3 ಆ್ಯಂಡ್ 2 ಎಲ್ಲಿದೆ? ಆಪ್ಷನ್ ಬಿ. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಆಯ್ತಾ? ಕ್ವಶನ್ ಈಸಿ ಇರುತ್ತೆ, ಆದರೆ ಏನಾಗ್ಬಿಡುತ್ತೆ, ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿರ್ತಾರಲ್ಲ ಅವಾಗ ನಿಮಗೆ ಅರ್ಥ ಆಗಬೇಕು. ಫಸ್ಟ್ ಡಿಗ್ರಿ ನಾವು ಬರಿಬೇಕಾಗಿದೆ, ದೆನ್ ಆರ್ಡರ್ ಬರಿಬೇಕು. ಓಕೆ, 2 ಆ್ಯಂಡ್ 3 ಅಂತ ಕೆಲವೊಂದು ಜನ ಏನು ಮಾಡಿಬಿಡ್ತೀರಾ, ಕೆಲವೊಂದು ಸ್ಟೂಡೆಂಟ್ಸ್ ಯೂಶಲಿ ಅದನ್ನೇ ಮಾರ್ಕ್ ಮಾಡಿಬಿಡ್ತೀರಾ. Okay, but don't do that. Right. Coming to next question. The solution of the differential equation represents a family of. ಅಂದ್ರೆ ಏನು ಮಾಡಿದ್ದಾರೆ? ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದಾರೆ, ಅದರದ್ದು ಸೊಲ್ಯೂಷನ್ ಕಂಡುಹಿಡಿರಿ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಪ್ಯಾರಾಬೋಲನ, ಸರ್ಕಲ, ಎಲಿಪ್ಸ, ಸ್ಟ್ರೈಟ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಬೇಕು. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್. ವಾಟ್ ವಿಲ್ ಯು ಡೂ? ಜಸ್ಟ್ ಎ ಮಿನಿಟ್. ಇದನ್ನು ಈ ರೀತಿ. ಓಕೆ, ನಾವು ಸಿ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3. ಓಕೆ, ಸೊ ಇದನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಪ್ಲಸ್ ವೈ ಆಗುತ್ತೆ. ಅಲ್ಲಿಗೆ ಡಿ ವೈ ಬೈ ಡಿ ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 3, ರೈಟ್? ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಎಸ್, ವಾಟ್ ವಿಲ್ ಯು ಗೆಟ್ ಇಫ್ ಯು ಸಿಂಪ್ಲಿಫೈ ಫರ್ದರ್? ಡಿ ವೈ ಬೈ ವೈ ಪ್ಲಸ್ 3 ಇಸ್ ಈಕ್ವಲ್ ಟು ಎಕ್ಸ್ ಡಿ ಎಕ್ಸ್. ಈ ಎಕ್ಸ್ ಏನು ಬರುತ್ತೆ? ಇಲ್ಲಿರೋದು 1/x ಆಗುತ್ತೆ, ಡಿ ಎಕ್ಸ್ ಬೈ ಎಕ್ಸ್. ಕರೆಕ್ಟ್? ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್, ವಾಟ್ ವಿಲ್ ಯು ಗೆಟ್? ಲಾಗ್ ಆಫ್ ವೈ ಪ್ಲಸ್ 3 ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ಸಿ, ರೈಟ್? ಸೊ ನಿಮಗೆ ಆ್ಯಕ್ಚುಲಿ ಸಿಗ್ತಿರೋದೇನಿಲ್ಲಿ? ವೈ ಪ್ಲಸ್ 3 ಇಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ ಫಾರ್ಮುಲಾ, ಲಾಗ್ ಎ ಬಿ, ರೈಟ್? ಸೊ ಎಕ್ಸ್ ಇಂಟು ಸಿ. ದೇರ್ ಫೋರ್ ನಿಮಗೇನು ಸಿಕ್ಕಿದೆ? ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ವೈ ಇಸ್ ಈಕ್ವಲ್ ಟು ಸಿ ಎಕ್ಸ್ ಮೈನಸ್ 3 ಆಗುತ್ತೆ. ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ 3 ಫಾರ್ಮ್ ಇದೆ ಅಂತಂದ್ರೆ ಏನು ರೆಪ್ರೆಸೆಂಟ್ ಮಾಡುತ್ತೆ? ಸ್ಟ್ರೈಟ್ ಲೈನ್ಸ್. ಇಟ್ಸ್ ಕ್ವೈಟ್ ಸಿಂಪಲ್. ನೆಕ್ಸ್ಟ್, ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿಸ್ ಈಕ್ವೇಷನ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಅಂತ ಕೇಳಿದ್ದಾರೆ, ರೈಟ್? ಸೊ ಇಟ್ಸ್ ಏನು ಮಾಡಬೇಕು ಇಲ್ಲಿ ಅಂತ ಅಂದರೆ, ಫಸ್ಟ್ ಕ್ವೆಶ್ಚನ್ ನಂಬರ್ 23. ವಾಟ್ ವಿಲ್ ಯು ಡೂ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1 + y ಬೈ ಎಕ್ಸ್ ಇದೆಯಲ್ಲ, ಅದನ್ನು ಸ್ಪ್ಲಿಟ್ ಮಾಡಿ 1/x ಪ್ಲಸ್ ವೈ ಬೈ ಎಕ್ಸ್. ನಮಗೆ ಗೊತ್ತಿದೆ ಫಾರ್ಮ್ಯಾಟ್ ಹೇಗಿರಬೇಕು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ ಟು ಕ್ಯೂ ಇರಬೇಕು. ಕ್ಯೂ ಇಸ್ ಎ ಫಂಕ್ಷನ್ ಆಫ್ ಎಕ್ಸ್. ಓಕೆ, ಸೊ ದೇರ್ ಫಾರ್ ವೈ ಇರೋ ಟರ್ಮ್ ಈ ಕಡೆ ತಂದರೆ ಏನಾಗುತ್ತೆ? ಡಿ ವೈ ಬೈ ಡಿ ಎಕ್ಸ್, ವೈ ಕಾಮನ್ ತೆಗೆದ್ರೆ 1 - 1/x ಈಸ್ ಈಕ್ವಲ್ ಟು 1/x. ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ ತಾನೆ. ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ ಏನು? ಇ ಟು ದ ಪವರ್ ಆಫ್ ಇಂಟಿಗ್ರೇಷನ್ ಪಿ ಡಿ ಎಕ್ಸ್. ಇಲ್ಲೇನಿದೆ? 1/1x ಇಂಟು ಡಿ ಎಕ್ಸ್. ಸೊ ಏನಾಗುತ್ತೆ? ಇ ಪವರ್ ಎಕ್ಸ್ ಮೈನಸ್ ಇ ಪವರ್
1/x in the integration ಏನಿದೆ log x. Okay, when you observe the option, no option is like this. So ಏನು ಮಾಡಬೇಕು ಅಂದರೆ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕಾಗಿದೆ. ದಟ್ ಈಸ್ e ಪವರ್ x ಇಂಟು e ಪವರ್ ಮೈನಸ್ ಲಾಗ್ ಎಕ್ಸ್. ಓಕೆ, e ಪವರ್ x ಇಂಟು ಲಾಗ್ ಎಕ್ಸ್ ಇಲ್ಲಿ ಕಳಿಸಿದ್ರೆ ಇದೇನಾಯಿತು -1. ಈ ಲಾಗ್ ಕ್ಯಾನ್ಸಲ್ ಆಗಿ x ಪವರ್ -1. Okay, so if you observe the options, you will understand that e power x into x power -1 andre denominator x ಬರುತ್ತೆ. That is option C is the right answer. Okay, coming to next question, question number 24 asked in 2019. So see, ಈ ಚಾಪ್ಟರ್ ಇಂದ ಆನ್ ಆನ್ ಆವರೇಜ್ 1-2 ಕ್ವೆಶ್ಚನ್ಸ್ ಆದರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಎವ್ರಿ ಇಯರ್ ಕನ್ಸಿಸ್ಟೆಂಟ್ಲಿ 2 ಕ್ವೆಶ್ಚನ್ಸ್ ಕೇಳ್ತಾನೇ ಇದ್ದಾರೆ. ಜಸ್ಟ್ ದ ಕೇಸ್ ಇಸ್ ದಟ್ 2022 ಅಲ್ಲಿ ಐ ಥಿಂಕ್ ಸಮ್ 4 ಕ್ವೆಶ್ಚನ್ಸ್ ಕೇಳಿದ್ದಾರೆ. ಓಕೆ, ಬಟ್ ರಿಮೈನಿಂಗ್ ಎಲ್ಲ ಇಯರ್ಸಲ್ಲೂ 2 ಕ್ವೆಶ್ಚನ್ಸ್ ಅಂತೂ ಇದ್ದೇ ಇದೆ. Right, coming to this question, the integrating factor of the differential equation 2x plus 3y square into dy is equal to y into dx. y is greater than 0. Okay, ಏನಾಗುತ್ತೆ ಅಂತ ಕೇಳಿದ್ದಾರೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋದು ದೊಡ್ಡ ಮಾತಲ್ಲ, ಇದನ್ನು ಸಿಂಪ್ಲಿಫೈ ಮಾಡೋದಿದೆಯಲ್ಲ, ದಟ್ಸ್ ದ ಟಾಸ್ಕ್. ಸೊ ಹೌ ವಿಲ್ ಯು ಡೂ 2x plus 3y square into dy is equal to y into dx. ಇದೇ ತಾನೇ ಕೊಟ್ಟಿರೋದು. ಈಗ y ಟರ್ಮ್ಸ್ ಒಂದು ಕಡೆ ಮಾಡೋಣ. 2x plus 3y square divided by y divided by y. ಈ y ನ ಎರಡು ಕಡೆ ಸ್ಪ್ಲಿಟ್ ಮಾಡಿದ್ದೀನಿ ನಾನು. ಓಕೆ, ಈಸ್ ಈಕ್ವಲ್ ಟು dx. ಸೊ ಈ y ಕ್ಯಾನ್ಸಲ್ ಆಗಿ ಇದು y ಉಳಿಯುತ್ತೆ. ಅವಾಗ ನೀವೇನು ಮಾಡ್ತೀರಾ, ಇಲ್ಲಿ ಇದು ಕ್ಯಾನ್ಸಲ್ ಆಗಲ್ಲ. ಅಬ್ಸರ್ವ್ ಮಾಡಿ ಇದೇನಾಗುತ್ತೆ ಹೇಳಿ, ಇನ್ ಟರ್ಮ್ಸ್ ಆಫ್ dy by dx ನಮಗೆ ಸಿಗೋದಿಲ್ಲ ಆ್ಯಕ್ಚುಲಾಗೆ. ಸ್ವಲ್ಪ ಭಾಳ ಕಷ್ಟ ಆಗುತ್ತೆ. ಬೆಟರ್ ಏನು, dx by dy ಫಾರ್ಮಲ್ಲಿ ಕನ್ವರ್ಟ್ ಮಾಡಿರಿ. ಅವಾಗ ಏನಾಗುತ್ತೆ, dx ಡಿವೈಡೆಡ್ ಬೈ dy, ಈ dy ನ ಈ ಕಡೆ ಕಳಿಸಿದರೆ ಇಲ್ಲೇನು ಉಳಿತು, 2/2x by y ಪ್ಲಸ್ 3y ಇಲ್ಲೇ ಉಳ್ಕೊಂತು, ಹೌದಲ್ವಾ? ಸೊ ಈಗ ನಾವು ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ಏನು ಸಿಗುತ್ತೆ, dx by dy ಮೈನಸ್ 2/y into x is equal to 3y. ರೈಟ್. ಸೊ ಸೆಕೆಂಡ್ ಫಾರ್ಮ್ ಏನು ನಾವು ಕಲಿತೀವಲ್ಲ, dx by dy ಪ್ಲಸ್ p into x is equal to q, ವೇರ್ q is a function of y ಅಂತ ಕಲಿತೀವಲ್ಲ, ಆ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೇವೆ. ನಾವು ಫೈಂಡಿಂಗ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ನಾಟ್ ಎ ಬಿಗ್ ಡೀಲ್. e to the power of -2/y dy ವಿಚ್ ಈಸ್ e to the power of -2 log y. ನಮಗೆ ಗೊತ್ತಿದೆ m log x ಅಂತ ಅಂದರೆ ಏನು ಬರಿತೀವಿ, e to the power of log y to the power of -2. ಓಕೆ, ಸೊ y to the power of e ಮತ್ತು log ತೆಗೆದ್ರೆ y to the power of -2, ದಟ್ ಈಸ್ ನಥಿಂಗ್ ಬಟ್ 1/y square. ಓಕೆ, 1/y square ಇದೆಯಾ ಆಪ್ಷನ್, ಅಬ್ಸರ್ವ್ ಮಾಡಿ, ನಾಟ್ ಮೈನಸ್ ಪ್ಲಸ್. ಓಕೆ, 1/y square, ಆಪ್ಷನ್ ಡಿ is the right answer. Coming to next question, the equation of the curve passing through this point such that the slope of the tangent at any point x, y is equal to the product of its coordinates ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಏನು ಹೇಳಿದ್ದಾರೆ ಅವರು ಅಂದರೆ, ಸಪೋಸ್ ನಾನು x, y ಒಂದು ಪಾಯಿಂಟ್ ತೊಗೊಂಡ್ರೆ ನಾನು ಯಾವುದೇ ಏನಂತಾರೆ ಗ್ರಾಫಲ್ಲಿ ಯಾವುದೇ ಸ್ಲೋಪ್ನ ತೊಗೊಳ್ಲಿಕ್ಕೆ ಟ್ರೈ ಮಾಡಿದ್ರೆ ನನಗೇನು ಸಿಗುತ್ತೆ, dy by dx ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್ ದ ಕೋಆರ್ಡಿನೇಟ್ಸ್, ಅಂದರೆ x ಇಂಟು y. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವೆರಿ ಈಸಿ, y ಟರ್ಮ್ಸ್ ಒಂದು ಕಡೆ, x ಟರ್ಮ್ಸ್ ಎಲ್ಲ ಒಂದು ಕಡೆ, x ಇಂಟು dx ಇಂಟಿಗ್ರೇಷನ್ log y is equal to x square by 2 plus c. therefore what will you get? and one more thing, ಇಷ್ಟು ಸಿಕ್ತು. ಇದಾದಮೇಲೆ ಇನ್ನೂ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ತಾನೆ ಸಿ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ. ಸಿ ವ್ಯಾಲ್ಯೂ ಹೇಗೆ ಕಂಡುಹಿಡಿತೀರಾ, 1, 1 ಲೈಸ್ ಆನ್ ದಟ್ ಕರ್ವ್ ಅಂತ ಹೇಳಿದ್ದಾರೆ. ಓಕೆ, ದಟ್ ಕರ್ವ್ ಈಸ್ ಪಾಸಿಂಗ್ ಥ್ರೂ 1, 1 ಅಂದರೆ ಇಟ್ ಮಸ್ಟ್ ಸ್ಯಾಟಿಸ್ಫೈ. ಸೊ ಯು ಸಬ್ಸ್ಟಿಟ್ಯೂಟ್ x is equal to 1, y is equal to 1, ವಾಟ್ ವಿಲ್ ಯು ಗೆಟ್, log 1 ಅಂದರೆ 0, 1/2. ಸಿ ವ್ಯಾಲ್ಯೂ ಏನು ಸಿಗುತ್ತೆ ಆವಾಗ ನಮಗೆ, -1/2. ಯಾಕೆ, 0 is equal to 1/2 ಪ್ಲಸ್ ಸಿ, ಆ 1/2 ಈ ಕಡೆ ಬಂದರೆ -1/2. ಓಕೆ, ದೇರ್ ಫೋರ್ ಸೊಲ್ಯೂಷನ್ ಏನಾಗುತ್ತೆ, log y is equal to x square by 2 minus 1/2. ಟೇಕ್ LCM 2, ಸೊ 2 into log y is equal to x square minus 1. ಅರ್ಥ ಆಯ್ತಲ್ಲ? ಸೊ 2 into log y, LCM ತಗೊಂಡು ಈ ಕಡೆ ಕಳಿಸಿದ್ದೇನೆ. ಇಸ್ ದೇರ್ ಎನಿ ಸಚ್ ಆಪ್ಷನ್ ವಿಚ್ ಸ್ಯಾಟಿಸ್ಫೈಸ್ ದಿಸ್? 2 log y is equal to x square plus 1 ಅಲ್ಲ, -1 ಅಂದರೆ ಆಪ್ಷನ್ ಬಿ. Okay, so option B is the right answer. Okay, coming to next question, the order of the differential equation. Observe ಮಾಡಿ ಆರ್ಡರ್ ಏನಾಗುತ್ತೆ ಅಂತ. ಈ ಕ್ವಶನ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅಂದರೆ, ಆಸ್ ಆಫ್ ಐ ರಿಮೆಂಬರ್, ಇಲ್ಲಿ ಎಷ್ಟು ಕಾನ್ಸ್ಟೆಂಟ್ ಇದೆ, 1, 2, 3, 4 ಅಂದರೆ 4 ಅಂತ ಬರೆದು ಬಿಡ್ತೀರಾ. ಬಟ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಇಟ್ ಮಸ್ಟ್ ಬಿ ಇನ್ ಎ ಸಿಂಪ್ಲಿಫೈಡ್ ಫಾರ್ಮ್ ಫಸ್ಟ್ ಆಫ್ ಆಲ್. ಸೊ ನೀವು ಇದನ್ನು y is equal to c1 e to the power of c2 plus x ಇರೋದನ್ನು ಈ ರೀತಿ ಬರೀಬೋದು ತಾನೆ.
ಸಿಂಪ್ಲಿಫೈ ಮಾಡಿರಿ ಫಸ್ಟು. ಓಕೆ, ಅವಾಗೇನಾಗುತ್ತೆ, ಇ ಪವರ್ ಎಕ್ಸ್ ಕಾಮನ್ ತಗೊಂಡ್ರೆ ನಮಗೆ C2 ಪ್ಲಸ್ C3 ಇ ಪವರ್ C4 ಫುಲ್ ಕಾನ್ಸ್ಟೆಂಟ್ಸೇ ಇಂಟು ಇ ಪವರ್ ಎಕ್ಸ್. ವೆನ್ ಯು ಡೂ ದ ಡಿಫ್ರೆನ್ಷಿಯೇಷನ್ y ಡ್ಯಾಶ್ ಇಸ್ ಈಕ್ವಲ್ ಟು ನಿಮಗೇನು ಸಿಗುತ್ತೆ, ಇದೇ ಡಿಟ್ಟೋ ಸಿಗುತ್ತೆ ಇಂಟು ಇ ಪವರ್ ಎಕ್ಸ್ ಸಿಗುತ್ತೆ. ಎಸ್ ಆರ್ ನೋ? ಕೊನೆಗೆ ನಮಗೆ ಇದು ಫುಲ್ ಕಾನ್ಸ್ಟೆಂಟ್ ಹಂಗೆ ಉಳ್ಕೊಳುತ್ತೆ. ಅಂದರೆ ಇದನ್ನು ಒಂದು ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಿದ್ರೆ ಇದು ಫುಲ್ ಒಂದು ಅಂದರೆ ಎ ರಿಮೇನ್ಸ್ ಎ ಓನ್ಲಿ. ಸೊ ಒಂದೇ ಒಂದು ಇರೋದ್ರಿಂದ ಆರ್ಡರ್ ವಿಲ್ ಬಿ ಈಕ್ವಲ್ ಟು ವಾಟ್ 1 ಆರ್ y ಡ್ಯಾಶ್ ಈಸ್ ಈಕ್ವಲ್ ಟು y ಅಂತ ಅಂದ್ರೂ ಆರ್ಡರ್ 1 ಅಂತ ನಾವು ಕನ್ಕ್ಲೂಡ್ ಮಾಡ್ತೀವಿ, ಹೌದಲ್ವಾ? ದೇರ್ ಫೋರ್ ಆರ್ಡರ್ ಈಸ್ 1. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 27. ಕ್ವೆಶನ್ ನಂಬರ್ 27 ಏನು ಹೇಳುತ್ತೆ ಅಂತ ಅಂದರೆ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್. ಅಂದರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದೀವಿ, ಜನರಲ್ ಸೊಲ್ಯೂಷನ್ ಕಂಡುಹಿಡಿಯಿರಿ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಕೊಟ್ಟಿರೋದನ್ನು ನಾವೇನು ಮಾಡೋಣ, dy ಬೈ ಡಿ ಎಕ್ಸ್ ಬೇಕು ತಾನೆ, ಸೊ ಡಿ ಎಕ್ಸಿಂದ ಡಿವೈಡ್ ಮಾಡೋಣ. ಪ್ಲಸ್ ಇಲ್ಲಿ ಎಕ್ಸ್ ಸ್ಕ್ವಯರ್ ಇರೋಂಗಿಲ್ಲ, ಸೊ ಹಾಗಾಗಿ ನಾವೇನು ಮಾಡೋಣ, ಫುಲ್ ಇಕ್ವೇಷನ್ನ ಎಕ್ಸ್ ಸ್ಕ್ವಯರ್ ಡಿ ವೈ ಮೈನಸ್ 2xy ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪವರ್ 4 ಕಾಸ್ ಎಕ್ಸ್ ಡಿ ಎಕ್ಸ್. ಫುಲ್ ಇಕ್ವೇಷನ್ನ ಏನು ಮಾಡೋಣ, ಎಕ್ಸ್ ಸ್ಕ್ವಯರ್ ಡಿ ಎಕ್ಸಿಂದ ಡಿವೈಡ್ ಮಾಡೋಣ. ಒಂದು ರೀಸನ್ ಏನೋ ಡಿ ವೈ ಬೈ ಡಿ ಎಕ್ಸ್ ಬರಬೇಕು, ಒಂದು ರೀಸನ್. ಇನ್ನೊಂದು ಎಕ್ಸ್ ಸ್ಕ್ವಯರ್ ಯಾಕೆ ಮಾಡ್ತಿದ್ದೀವಿ, ಕೋಎಫಿಷಿಯಂಟ್ 1 ಬರಬೇಕು. ಓಕೆ, ಸೊ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್, ಡಿ ಎಕ್ಸ್ ಡಿ ಎಕ್ಸ್, ಎಕ್ಸ್ ಸ್ಕ್ವಯರ್ ಇಲ್ಲಿ ಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಎಕ್ಸ್ ಸ್ಕ್ವಯರ್. ವಾಟ್ ರಿಮೇನ್ಸ್ ನಾವು, ಡಿ ವೈ ಬೈ ಡಿ ಎಕ್ಸ್ minus 2 by x into y is equal to x square cos x. Now it is in standard form, right? What they are asking you, general solution. First integrating ಏನಂತಾರೆ ಫ್ಯಾಕ್ಟರ್ನ ಕಂಡುಹಿಡಿರಿ. e to the power of minus 2 by x dx ಅಂತಂದರೆ ಥಿಯರಿ ನೀವು ಯಾವ ಲೆವೆಲಾಗಿ ಮಾಡಿರಬೇಕು ಅಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಟ್ಲೀಸ್ಟ್ ಡೈರೆಕ್ಟಾಗಿ ಬರೆಯೋಕ್ಕೆ ಬರಬೇಕು ನಿಮಗೆ. ಓಕೆ, ಅದನ್ನಾದರೂ ಡೈರೆಕ್ಟಾಗಿ ಬರೆಯೋ ಲೆವೆಲಲ್ಲಿ ನೀವು ಥಿಯರಿ ಓದಬೇಕಾದ್ರೆ ಅಂದರೆ ಬೋರ್ಡ್ ಲೆವೆಲ್ ಓದಬೇಕಾದ್ರೆ ಪ್ರಾಕ್ಟೀಸ್ ಮಾಡಿರಬೇಕು. ಅದನ್ನು ನೀವು ಇಲ್ಲಿ ಸ್ಟೆಪ್ ವೈಸ್ ಬರೀತೀರಾ ಅಂದರೆ ಇಟ್ ವಿಲ್ ಬಿ ಎ ಮಿಸ್ಟೇಕ್. ಓಕೆ, ಲಾಗ್ ಎಕ್ಸ್ -2 ಇರೋದು ಪವರಿಗೆ ಹೋದರೆ ಸೊ 1/x ಸ್ಕ್ವಯರ್, ರೈಟ್? ದೇರ್ ಫೋರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಷ್ಟಾಯಿತು, 1/x ಸ್ಕ್ವಯರ್. ಸೊಲ್ಯೂಷನ್ ಏನಾಗುತ್ತೆ ಅವಾಗ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮೀನ್ಸ್ 1/x ಸ್ಕ್ವಯರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1/x ಸ್ಕ್ವಯರ್ ಇಂಟು ಏನು ಸಿಗುತ್ತೆ ನಿಮಗೆ, 1/x ಸ್ಕ್ವಯರ್ ಅಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಎಕ್ಸ್ ಸ್ಕ್ವಯರ್ ಕಾಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್, ಸೊ ವಾಟ್ ರಿಮೇನ್ಸ್ y by x ಸ್ಕ್ವಯರ್ ಇಸ್ ಈಕ್ವಲ್ ಟು ಏನು ಉಳಿಯುತ್ತೆ ನಿಮಗೆ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂತ ಅಂದರೆ ಏನಾಗುತ್ತೆ, ಸೈನ್ ಎಕ್ಸ್ ಪ್ಲಸ್ ಸಿ, ರೈಟ್? ದೆನ್ ಎಕ್ಸ್ ಸ್ಕ್ವಯರ್ ಆ ಕಡೆ ಕಳಿಸಿದ್ರೆ y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇಂಟು ಸೈನ್ ಎಕ್ಸ್ ಪ್ಲಸ್ ಸಿ ಇಂಟು ಎಕ್ಸ್ ಸ್ಕ್ವಯರ್. ದಿಸ್ ಈಸ್ ಯುವರ್ ಜನರಲ್ ಸೊಲ್ಯೂಷನ್. ಓಕೆ, ಸೊ ವೇರ್ ಇಸ್ ದ ಆಪ್ಷನ್, y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಸೈನ್ ಸಿ ಎಕ್ಸ್ ಸ್ಕ್ವಯರ್ ಬರಬೇಕು ಅಂದರೆ ಆಪ್ಷನ್ D is the right answer. Okay, coming to next question number 28. The order of the differential equation obtained by eliminating arbitrary constants in the family of curves 2020. Same again simplify ಮಾಡ್ರಿ. ಇದರಲ್ಲೂ ಕೂಡ c1y ಇದೆಯಲ್ಲ, e ಪವರ್ x ಒಂದೇ ಉಳಿಸ್ಕೊಳ್ರಿ, ಬೇರೆ ಎಲ್ಲ e ಪವರ್ c ಪವರ್ 4 ಇದೆಯಲ್ಲ ಅದು ಒಂದು ಕಡೆ ತಗೊಳ್ರಿ, ಕಾನ್ಸ್ಟೆಂಟ್ಸ್ ಆಗುತ್ತೆ. c1 ಇಂಟು y ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು ಇ ಪವರ್ ಎಕ್ಸ್ ಅಂದರೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ y ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು ಇ ಪವರ್ ಎಕ್ಸ್, ರೈಟ್? ಆ್ಯಂಡ್ ಈ c1 ಆ ಕಡೆ ಕಳಿಸಿದ್ರೆ ಅದು ಕೂಡ ಮತ್ತೆ ಕಾನ್ಸ್ಟೆಂಟ್ ತಾನೆ. ಓವರ್ ಆಲ್ ಯು ಆರ್ ಗೆಟಿಂಗ್ ಓನ್ಲಿ 1 ಕಾನ್ಸ್ಟೆಂಟ್ ವೆನ್ ಯು ಸಿಂಪ್ಲಿಫೈ. ದೇರ್ ಫೋರ್ ಆರ್ಡರ್ ಈಸ್ 1. ಓಕೆ, ಇದು ಕೂಡ ಡೈರೆಕ್ಟ್ ಕ್ವಶನ್ ಇತ್ತು. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 29. The curve passing through the point 1, 2 given that the slope of the tangent is 2x by y represents what? ಓಕೆ, ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಒಂದು ಕರ್ವ್ ಇದೆ, ಒಂದು ಪಾಯಿಂಟಿಂದ ಪಾಸ್ ಆಗ್ತಿದೆ, ರೈಟ್? ಲೆಟ್ ಮಿ ಟೇಕ್ ದ ಶೀಟ್. ಓಕೆ, ಸೊ ದಿಸ್ ಇಸ್ ಅ ಕರ್ವ್ ದಟ್ ಇಸ್ ಪಾಸಿಂಗ್ ಥ್ರೂ ಒಂದು ಪಾಯಿಂಟ್ 1, 2. ಓಕೆ, ಸ್ಲೋಪ್ ಕೊಟ್ಟಿದ್ದಾರೆ. ಸ್ಲೋಪ್ ಅಂದರೆ ನಮಗೆ ಆಲ್ರೆಡಿ ಗೊತ್ತು, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 2x ಡಿವೈಡೆಡ್ ಬೈ y. ಓಕೆ, ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದ್ರೆ y ಟರ್ಮ್ಸ್ ಒಂದು ಕಡೆ, ಎಕ್ಸ್ ಟರ್ಮ್ಸ್ ಒಂದು ಕಡೆ ಇಂಟಿಗ್ರೇಟ್ ಮಾಡ್ರಿ. ವಾಟ್ ವಿಲ್ ಯು ಗೆಟ್, y ಸ್ಕ್ವಯರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ 2 ಇಂಟು ಎಕ್ಸ್ ಸ್ಕ್ವಯರ್ ಬೈ 2, ಸಾರಿ y ಸ್ಕ್ವಯರ್ ಬೈ 2 ಪ್ಲಸ್ ಸಿ, ರೈಟ್? ನಾವು ಈ 2 ಕ್ಯಾನ್ಸಲ್ ಆಗುತ್ತೆ. ನಿಮಗೇನು ಬೇಕಿದೆ ಈಗ, y ಸ್ಕ್ವಯರ್ by 2 is equal to x square plus c, and you want the solution, right? Required curve ಬೇಕು ನಮಗೆ ಆಕ್ಚುಲಿ, ಅಂದ್ರೆ ಸೊಲ್ಯೂಷನ್ ಬೇಕು. ಸೊ ಅವ್ರು ಕೊಟ್ಟಿದ್ದಾರೆ, ದೇರ್ ಇಸ್ ಒನ್ ಪಾಯಿಂಟ್ ಐ ಗೆಸ್ 1, 2. ಸೊ 1, 2 ಸ್ಯಾಟಿಸ್ಫೈ ಮಾಡ್ತಿದೆ ಅಂದರೆ
2 ಸ್ಕ್ವೇರ್ 4/2 ಅಂದರೆ 2 ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ 1 ಸ್ಕ್ವೇರ್ 1 ಪ್ಲಸ್ ಸಿ ಸಾರಿ ಅಗೇನ್ 2 ರೈಟ್ ಎಕ್ಸ್ ಸ್ಕ್ವೇರ್ ಏನಿದೆ 1, 2 ವೇಟ್ ಎ ಮಿನಿಟ್ 1, 2 ಇಲ್ಲೇನಾಗುತ್ತೆ 2 ಸ್ಕ್ವೇರ್ 4 2 1 2 2 ವೈ ಜಾಗದಾಗೆ 2 1, 2 ಹಾಕಿದರೆ ನಿಮಗೆ ಏನು ಸಿಗುತ್ತೆ ದಿಸ್ ಈಸ್ 1 ಓಕೆ 1 ಸ್ಕ್ವೇರ್ ದಿಸ್ ಈಸ್ 2 ಸ್ಕ್ವೇರ್ ಬೈ 2 ಎಕ್ಸ್ ಸ್ಕ್ವೇರ್ ಬೈ 2 ಆ 2 ಕ್ಯಾನ್ಸಲ್ ಆಯಿತು ಓಕೆ 2 ಮೈನಸ್ 1 ಸಿ ಈಸ್ ಈಕ್ವಲ್ ಟು ಎಷ್ಟು 1 ಸಿಂಪಲ್ ಸೊ ಸಿ ಈಸ್ ಈಕ್ವಲ್ ಟು 1 ದೇರ್ ಫಾರ್ ವಾಟ್ ಆರ್ ಯು ಗೆಟಿಂಗ್ ಈಸ್ ವೈ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ವಾಟ್ ಡಸ್ ದಿಸ್ ಕರ್ವ್ ರೆಪ್ರೆಸೆಂಟ್ ಸ್ವಲ್ಪ ಆಲ್ಟರ್ ಮಾಡ್ರೆ ಗೊತ್ತಾಗುತ್ತೆ ಎಕ್ಸ್ ಸ್ಕ್ವೇರ್ ಈ ಕಡೆ ಕಳಿಸಿದ್ದು ಬೈ 1 ಈಸ್ ಈಕ್ವಲ್ ಟು 1 ಅಂತ ಅಂದರೆ ದಿಸ್ ರೆಪ್ರೆಸೆಂಟ್ಸ್ ಯುವರ್ ಹೈಪರ್ಬೋಲಾ therefore option C is the right answer okay next solution of differential equation this represents idu kuda ashte maximum problems ಮಾಡಿದ್ರೆ ಡೈರೆಕ್ಟ್ ಆಗಿ ಹೇಳಬಹುದು ನೀವು ಕೂಡ ಏನು ಹೇಳ್ತೀರಿ ಹೇಳಿ x ಟರ್ಮ್ಸ್ ಒಂದು ಕಡೆ y ಟರ್ಮ್ಸ್ ಒಂದು ಕಡೆ ಮಾಡಿದ್ರೆ dy by y dx by x ಆಗುತ್ತೆ log y is equal to log x plus log c so totally y is equal to xc ಸಿಗುತ್ತೆ ನಿಮಗೆ right this is direct question okay y is equal to xc therefore that is what y is equal to mx ಅಂದ್ರೆ ಏನು straight line right therefore straight line is option C. That was a very easy question by the way. Next coming to this one the number of solution of dy by dx is equal to y plus 1 by x minus 1 when y of 1 is equal to 2 ಇದ್ದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ okay so how many possible depends on the number of arbitrary constants so ಒಂದು ಕೆಲಸ ಮಾಡೋಣ ಇದನ್ನು ಕೂಡ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ ವೇರಿಯಬಲ್ ಸೆಪರೇಬಲ್ ಮೆಥಡ್ so what will you do first separate ಮಾಡ್ರಿ separate ಮಾಡಿದ್ಮೇಲೆ ನಿಮಗೆ ಏನು ಸಿಗುತ್ತೆ dy by y plus 1 is equal to dx by x minus 1 ಇದನ್ನ ಸಿಂಪ್ಲಿಫೈ ಮಾಡಿದ್ರೆ log of y plus 1 actually log remove ಮಾಡ್ರೆ ಡೈರೆಕ್ಟ್ಲಿ x minus 1 into c okay means ಈ ಕಡೆ log ಈ ಕಡೆನೂ log ಡೈರೆಕ್ಟ್ಲಿ ರಿಮೂವ್ ಮಾಡಿ ಬರ್ತಿದ್ದೀನಿ ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ y of 1 is equal to 2 ಓಕೆ y of 1 is equal to 2 ಅಂತ ಅಂದರೆ ನಮಗೇನು ಸಿಗುತ್ತೆ y of 1 ನಾನು ಇಲ್ಲಿ ಸ್ಯಾಟಿಸ್ಫೈ ಮಾಡೋಕ್ಕೆ ಹೋದರೆ 2 is equal to 1 minus 1 0 2 is equal to 0 ಅನ್ನೋ ಮೀನಿಂಗ್ಲೆಸ್ ಥಿಂಗ್ ಬರ್ತಿದೆ ಮೀನಿಂಗ್ಲೆಸ್ ಥಿಂಗ್ ಅಂತ ಅಂದರೆ ದೇರ್ ಆರ್ ಇನ್ಫೈನೈಟ್ ಸೊಲ್ಯೂಷನ್ ಸಿ ವ್ಯಾಲ್ಯೂನೇ ನಮಗೆ ಸಿಗ್ತಿಲ್ಲ ಅಲ್ಲಿ ಯಾಕಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ತೊಗೊಂಡೋಗಿ ಹಾಕಿದರೆ ವೈ ಆಫ್ ಎಕ್ಸ್ ಇದು ಎಕ್ಸ್ ತಾನೆ ಇದು ವೈ ವ್ಯಾಲ್ಯೂ ಸೊ ವೈ ಅನ್ನೋ ಪ್ರಾಬ್ಲಮ್ ಇಲ್ಲ ಎಕ್ಸ್ ವ್ಯಾಲ್ಯೂ ಹಾಕಿದರೆ ಇಲ್ಲಿ ಟೋಟಲಿ 0 ಆಗ್ತಿದೆ ಸೊ 2 is equal to 0 ಮೀನಿಂಗ್ಲೆಸ್ ದಟ್ ಮೀನ್ಸ್ ದೇರ್ ಇಸ್ ನೋ ಸಚ್ ಸಿ ವ್ಯಾಲ್ಯೂ ವಿಚ್ ವಿಲ್ ಸ್ಯಾಟಿಸ್ಫೈ ಓಕೆ ಸೊ ದೇರ್ ಫಾರ್ ಇನ್ಫೈನೈಟ್ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಅಂತ ಹೇಳಿಬಿಟ್ಟು ಬಿಟ್ಬಿಡ್ತೀವಿ ರೈಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ dy by dx plus y by x is equal to x square then 2 into y of 2 minus y okay first solution ಕಂಡುಹಿಡಿಯಬೇಕಾ right as usual it is already in standard form so integrating factor ಏನಾಗುತ್ತೆ integrating factor is equal to e to the power of 1 by x dx ಏನಾಗುತ್ತೆ log x e power log x nothing but x is the integrating factor so general solution ಏನಾಗುತ್ತೆ ನಮ್ಮದು yes what is the general solution you are going to get y into integrating factor x integration of x into ಇಲ್ಲಿ ಏನಿದೆ ಇನ್ನೊಂದು x square ಇದೆ q value dx right therefore what will you get yx is equal to x cube ಅಂದ್ರೆ x power 4 by 4 plus c right so next ಏನಿದೆ ಇಲ್ಲಿ in a condition 2 into y of 2 okay ಸ್ವಲ್ಪ simplify ಮಾಡಿಬಿಡೋಣ y is equal to x cube by 4 plus c by x ಯಾಕೆ ಈ x ನ ಈ ಕಡೆ ಕಳಿಸಿದ್ದೀನಿ right okay we got this value now they have asked some other question what is the 2 into y of 2 minus y of 1 okay ಇದನ್ನ ತಾನೇ ಅವರು ಕೇಳಿರೋದು ಇದನ್ನ ಕೇಳಿದರೆ ಅಂದ್ರೆ ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನ 2 into y of 2 ಅಂದ್ರೆ x ಜಾಗದಾಗ 2 ಸಬ್ಸ್ಟಿಟ್ಯೂಟ್ ಮಾಡ್ರಿ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 2 ಕ್ಯೂಬ್ 8 by 4 plus c by 2 minus y of 1 ಅಂದರೆ 1 by 4 plus c by 1 x ಇರೋ ಜಾಗದಾಗೆಲ್ಲ 1 ನೆಕ್ಸ್ಟ್ 4 1s 4 2s 2 2s 4 plus c by 2 into 2 ಅಂದರೆ 2 2 ಕ್ಯಾನ್ಸಲ್ c ಉಳಿಯುತ್ತೆ minus 1 by 4 minus into plus minus c by 1 ಅಂದರೆ c ಕ್ಯಾನ್ಸಲ್ 4 minus 1 by 4 4 4 16 16 minus 1 15 by 4 okay so therefore answer is option C is the right answer. Next, the solution of the differential equation dy by dx is equal to x plus y whole square is ಏನಾಗುತ್ತೆ ಅಂತ ಕೇಳಿದ್ದಾರೆ right this is also very easy question just it appears like that ಅಂದ್ರೆ tan inverse cot inverse ಅಂತ ಎಲ್ಲ ಆಪ್ಷನ್ಸ್ ನೋಡಿ ಎದುರ್ಕೊಳ್ಳೋದೇನು ಬೇಡ ಏನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ dy by dx is equal to x plus y
ಹೋಲ್ ಸ್ಕ್ವೇರ್ ಅಂತ ಕೊಟ್ಟರು. ಓಕೆನಾ? ಸೊ ನಮಗೆ ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ ಅಂದರೆ ಹೋಲ್ ಸ್ಕ್ವೇರ್ ಫಾರ್ಮ್ ಕೊಟ್ಬಿಟ್ರಲ್ಲ. ಸೊ ಬೆಟರ್ ಡೂ ಒನ್ ಥಿಂಗ್, ಪುಟ್ ಎಕ್ಸ್ ಪ್ಲಸ್ ವೈ ಒಂದೇ ವೇರಿಯಬಲ್ಗೆ ಕನ್ವರ್ಟ್ ಮಾಡ್ಕೊಳ್ರಿ ಡಿ. ದೆನ್ ಇಫ್ ಯು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಾಟ್ ವಿಲ್ ಯು ಗೆಟ್? ಡಿ ಟಿ ಬೈ ಡಿ ಎಕ್ಸ್. ಇದನ್ನ ಯಾಕೆ ಮಾಡಬೇಕು? ಯಾಕಂದರೆ ಇಲ್ಲಿ ಚೇಂಜ್ ಮಾಡಿದ್ರೆ ಇಲ್ಲೂ ಚೇಂಜ್ ಮಾಡ್ಬೇಕು ತಾನೆ. ಸೊ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ? ಈ ಒಂದು ಈ ಕಡೆ ಬಂದರೆ ಡಿ ಟಿ ಬೈ ಡಿ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು ಟಿ ಸ್ಕ್ವೇರ್. ಅರ್ಥ ಆಯ್ತಾ? ಸೊ ಈ ಥರ ಚೇಂಜ್ ಆಗುತ್ತೆ. ಈಗ ಆ ಒನ್ ಆ ಕಡೆ ಹೋದರೆ ಏನು ಉಳಿಯುತ್ತೆ ನಮ್ಮ ಹತ್ರ? ಡಿ ಟಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಟಿ ಸ್ಕ್ವೇರ್. ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಗೇನ್. ಡಿ ಟಿ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಎಕ್ಸ್. ನಾವು ಇಫ್ ಯು ಇಂಟಿಗ್ರೇಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇನ್ ನಮಗೆ ಆಲ್ರೆಡಿ ಗೊತ್ತಿದೆ ಏನು? ಟ್ಯಾನ್ ಇನ್ವರ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ದಿಸ್ ಒನ್ ಈಸ್ ಎಕ್ಸ್ ಪ್ಲಸ್ ಸಿ, ರೈಟ್? ಟ್ಯಾನ್ ಇನ್ವರ್ಸ್ ಟಿ ಜಾಗದಾಗ ಏನು ಸಬ್ಸ್ಟಿಟ್ಯೂಟ್ ಮಾಡ್ತಿರ್ರಿ? ಟಿ ವ್ಯಾಲ್ಯೂ ಅಂದರೆ ನಾವು ತಗೊಂಡಿರೋದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ. ಸೊ ವಿಚ್ ಎವರ್ ದ ಆಪ್ಷನ್ ಈಸ್ ಹ್ಯಾವಿಂಗ್ ದಿಸ್ ಈಸ್ ಯೋರ್ ರೈಟ್ ಆಪ್ಷನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಇಫ್ ವೈ ಆಫ್ ಎಕ್ಸ್ ಬಿ ದ ಸೊಲ್ಯೂಷನ್ ಓಕೆ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್, ವೈ ಆಫ್ ಇ ಏನಾಗುತ್ತೆ ಅಂದರೆ ಏನು? ಮತ್ತೆ ಜನರಲ್ ಸೊಲ್ಯೂಷನ್ ಕಂಡುಹಿಡಿತೀರಾ. ದೆನ್ ವೈ ಆಫ್ ಇ ಅಂದರೆ ಎಕ್ಸ್ ಜಾಗದಾಗೆ ಈ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಆನ್ಸರ್ ಏನು ಸಿಗುತ್ತೆ? ರೈಟ್. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? ಅಬ್ಸರ್ವ್ ಕ್ಲಿಯರ್ಲಿ ಏನಿದೆ ಜಸ್ಟ್. ಓಕೆ ರೈಟ್. ಈ ಕ್ವಶನ್ ವಿಸಿಬಲ್ ಇರುತ್ತೆ ನೋಡಿ. ಓಕೆ, ಸೊ ಲೆಟ್ಸ್ ಟ್ರೈ ಟು ಸಾಲ್ವ್ ದಿಸ್ ಒನ್. ಎಕ್ಸ್ ಲಾಗ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2x ಲಾಗ್ ಎಕ್ಸ್. ಫಸ್ಟು ಸೊಲ್ಯೂಷನ್ ಕಂಡುಹಿಡಿಯೋಣ, ರೈಟ್? ಸೊ ಈಗ ಆಸ್ ಐ ಟೋಲ್ಡ್ ಯು ಡಿ ವೈ ಬೈ ಡಿ ಎಕ್ಸ್ ಯಾವಾಗಲೂ ಏನಿರಬೇಕು? ಅದ್ರ ಪಕ್ಕದಲ್ಲಿ ಕೋಎಫಿಷಿಯಂಟ್ 1 ಇರಬೇಕು. ಸೊ ಡಿವೈಡ್ ಬೈ ಎಕ್ಸ್ ಲಾಗ್ ಎಕ್ಸ್, ವಾಟ್ ವಿಲ್ ಯು ಗೆಟ್? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಗುತ್ತೆ? 2 ಅಷ್ಟೇ, ಯಾಕಂದರೆ ಎಕ್ಸ್ ಲಾಗ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ದಟ್ಸ್ ವಾಟ್ ಯು ಗೋಯಿಂಗ್ ಟು ಗೆಟ್. ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತಪ್ಪ? 1 ಬೈ ದಿಸ್ ವ್ಯಾಲ್ಯೂ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ 1 ಬೈ ಎಕ್ಸ್ ಲಾಗ್ ಎಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಗೊತ್ತಿದೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇದ್ರೆ ಏನಾಗುತ್ತೆ ಅಂತ ಇಂಟಿಗ್ರೇಷನು. ದಟ್ ಈಸ್ ನಥಿಂಗ್ ಬಟ್ ಇ ಪವರ್ ಲಾಗ್ ಎಕ್ಸ್. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಇರೋದು ಲಾಗ್ ಎಕ್ಸ್, ದೇರ್ ಫೋರ್ ಆನ್ಸರ್ ಏನಾಗುತ್ತೆ? ಲಾಗ್ ಎಕ್ಸ್. ಇದು ಪ್ರಾಪರ್ಟಿ ಯೂಸ್ ಮಾಡಿ ನಾನು ಬರ್ತಿದ್ದೀನಿ ಡೈರೆಕ್ಟಾಗೆ. ಓಕೆ ರೈಟ್. ನೆಕ್ಸ್ಟ್ ಜನರಲ್ ಸೊಲ್ಯೂಷನ್ ಆಗುತ್ತೆ ವೈ ಇಂಟು ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು ಏನಾಗುತ್ತೆ ಇಲ್ಲಿ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಲಾಗ್ ಎಕ್ಸ್. ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ what's the value here? 2 into log x into, that's it, q value already now 2 ಬರ್ಕೊಂಡ್ವಿ, and log x dx, right? plus c. ಸೊ y log x is equal to, ನಮಗೆ log x ಇಂದು ಇಂಟಿಗ್ರೇಷನ್ ಹಂಗೆ ನೆನಪಿರಬೇಕು. ಆ್ಯಕ್ಚುಲಿ ಥಿಯರಿಯಲ್ಲಿ ಏನು ಮಾಡ್ತೀರಾ? ಇಲ್ಲಿ ಆಲ್ಜಿಬ್ರೈಕ್ ಫಂಕ್ಷನು ಅದು ಇದು ಅಂತೆಲ್ಲ ಕನ್ಸಿಡರ್ ಮಾಡಿ ಕಂಡುಹಿಡ್ತೀರಾ. ಬಟ್ ಡೈರೆಕ್ಟ್ಲಿ ರಿಮೆಂಬರ್ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಇವತ್ತು ಸೇಮ್ ಬೈ ಪಾರ್ಟ್ಸ್ ನಾವು ಇಂಟಿಗ್ರೇಷನ್ ಕಂಡುಹಿಡಿದ್ರೆ ನಮಗೆ ಇದೇ ಸಿಗುತ್ತೆ. ದೇರ್ ಫೋರ್ ವೈ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಸಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಜಾಗದಾಗೆ 1 ಹಾಕಿದರೆ ನನಗೇನು ಸಿಗುತ್ತೆ? ಓಕೆ, ನಾಟ್ ರಿಕ್ವೈರ್ಡ್, ಜಸ್ಟ್ ಸಿ ವ್ಯಾಲ್ಯೂ ಬೇಕಿರೋದ್ರಿಂದ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ವಾಟ್ ವಿಲ್ ಗೆಟ್? ಲಾಗ್ 1 0, ನೆಕ್ಸ್ಟ್ ಲಾಗ್ 1 0 ಮೈನಸ್ 2 ಪ್ಲಸ್ ಸಿ. ದೇರ್ ಫೋರ್ ಸಿ ಈಸ್ ಈಕ್ವಲ್ ಟು 2 ಸಿಗುತ್ತೆ. ದೇರ್ ಫೋರ್ ಸೊಲ್ಯೂಷನ್ ಏನಾಗುತ್ತೆ? ವೈ ಈಸ್ ಈಕ್ವಲ್ ಟು 2x ಮೈನಸ್ 2x ಬೈ ಲಾಗ್ ಎಕ್ಸ್ ಪ್ಲಸ್ 2 ಬೈ ಲಾಗ್ ಎಕ್ಸ್. ಓಕೆ, ಇದೇ ಹೇಗೆ ಬಂತು ಅಂತ ಅಂದರೆ ಏನು ಮಾಡಿದ್ದೀವಿ ಹೇಳಿ ಸ್ವಲ್ಪ. ಓಕೆ, ಅಬ್ಸರ್ವ್ ನಾವು ವೈ ಲಾಗ್ ಎಕ್ಸ್ ಇದೆಯಲ್ಲ, ಆ ಲಾಗ್ ಎಕ್ಸ್ನ ನಾನು ಇಲ್ಲಿ ಡಿವೈಡ್ ಮಾಡಿದ್ದೇನೆ, ಇಲ್ಲೂ ಡಿವೈಡ್ ಮಾಡಿ. ಸಿ ಬೈ ಲಾಗ್ ಎಕ್ಸ್, ಸಿ ವ್ಯಾಲ್ಯೂ 2ನ ಸಬ್ಸ್ಟಿಟ್ಯೂಟ್ ಮಾಡಿ, ಇದು ಸ್ಪ್ಲಿಟ್ ಮಾಡಿದ್ದೀನಿ. 2x ಲಾಗ್ ಎಕ್ಸ್ ಬೈ ಲಾಗ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಕ್ಯಾನ್ಸಲ್ ಆಗಿ ಬರೀ 2x ಉಳಿತು. ಮೈನಸ್ ಈ 2 ಇಲ್ಲಿ ಮಲ್ಟಿಪ್ಲೈ ಆಯಿತು, ಈ ಲಾಗ್ ಎಕ್ಸ್ ಇಲ್ಲಿ ಡಿನಾಮಿನೇಟರ್ಗೆ ಬಂತು, ಹಾಗಾಗಿ ಮೈನಸ್ 2x ಬೈ ಲಾಗ್ ಎಕ್ಸ್. ಓಕೆ, ನಾವು ವಾಟ್ ದೇ ಆರ್ ಆಸ್ಕಿಂಗ್ ಯು ಈಸ್ ವೈ ಆಫ್ ಇ ತಾನೆ. ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೇನು ಮಾಡಿರಿ? ಇ ಸಬ್ಸ್ಟಿಟ್ಯೂಟ್ ಮಾಡಿರಿ, ಪ್ಲಸ್ 2 ಬೈ ಲಾಗ್ ಇ. ಓಕೆ, ವಿ ಆಲ್ರೆಡಿ ನೋ ದಟ್ ಲಾಗ್ ಇ ವ್ಯಾಲ್ಯೂ ಏನಾಗುತ್ತೆ? ನಮಗೆ 1 ಆಗುತ್ತೆ, ರೈಟ್? ದೇರ್ ಫೋರ್ ವಾಟ್ ವಿಲ್ ಗೆಟ್? 2e ಮೈನಸ್ 2e ಕ್ಯಾನ್ಸಲ್ ಆಗಿ ವೈ ಆಫ್ ಇ ಈಸ್ ಈಕ್ವಲ್ ಟು, ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಈಸ್ 2. ದೇರ್ ಫೋರ್ ಆಪ್ಷನ್ 2, ಆಪ್ಷನ್ ಬಿ is the right answer. Okay,
Coming to next question, the sum of the degree and order of the differential equation. Okay. ಇಲ್ಲಿ ಏನು ಮಾಡಿದ್ದಾರೆ, ಡಿಗ್ರಿ ಆರ್ಡರು ಕೇಳಿಲ್ಲ, ಡಿಗ್ರಿ ಆರ್ಡರ್ ಕಂಡು ಹಿಡಿದ ಮೇಲೆ ಸಮ್ ಮಾಡಿಬಿಟ್ಟು ಹೇಳ್ರಿ ಅಂತ ಹೇಳಿದ್ದಾರೆ. ಅಗೇನ್ ಸೇಮ್ ಐ ಟೋಲ್ಡ್ ಯು, ಫ್ರಾಕ್ಷನ್ಸ್ ಇರಬಾರ್ದು ಅಂದರೆ ಏನು ಮಾಡಬೇಕು, 2/3 ಇರೋದು ಬರೀ ಒಂದು ಇಂಟೀಜರಿಗೆ ಕನ್ವರ್ಟ್ ಆಗಬೇಕಂದ್ರೆ ಏನು, ಡಿನಾಮಿನೇಟ್ರಲ್ಲಿರೋ 3 ಕ್ಯಾನ್ಸಲ್ ಆಗಬೇಕು ನಮಗೆ. ಅಂದರೆ ಏನು ಮಾಡಿರಿ, ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 3 ಕ್ಯಾನ್ಸಲ್ ಆಗಿ ಈ ಕಡೆ ಏನಾಗುತ್ತೆ 3 ಬರುತ್ತೆ. ಓಕೆ, ಸೊ ಇದರಿಂದ ಸಿಂಪಲ್ ಆಗಿ ಹೇಳ್ಬೋದು ತಾನೆ, y1 ಅಂದರೆ 1 ಟೈಮ್ ಡೆರಿವೇಟಿವ್, y2 ಅಂದರೆ 2nd ಟೈಮ್ ಡೆರಿವೇಟಿವ್. ಸೊ ಹೈಯೆಸ್ಟ್ ಡೆರಿವೇಟಿವ್ ಯಾವುದಿದೆಯಲ್ಲ ಅದು ನಿಮ್ಮ ಆರ್ಡರ್ ತಾನೆ. ಸೊ ಆರ್ಡರ್ ಈಸ್ ಈಕ್ವಲ್ ಟು 2, ಅದರದ್ದು ಪವರ್ ಏನಿದೆಯಲ್ಲ ಆ ಪವರ್ ಏನು, ಡಿಗ್ರಿ ಈಸ್ ಈಕ್ವಲ್ ಟು 3. ಅವ್ರು ಕೇಳಿರೋದೇನು ಸಮ್, 3 + 2 ಅಂತಂದರೆ ಎಷ್ಟು ಬರುತ್ತೆ, 5. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಈ ಕಡೆ ಇದೆ. ಲೆಟ್ ಮಿ ಜಸ್ಟ್ ಟೇಕ್ ದಿಸ್ ಸೈಡ್, arrange it. Okay, done. So the degree of the differential equation 1 + dy by cube. ಮತ್ತೆ ನೋಡಿ ಏನು ಬಂದಿದೆ, ಡಿಗ್ರಿ ಕೊಟ್ಟಿದ್ದಾರೆ, ಈಸಿ ಕ್ವಶನ್, ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ವಾಟ್, ಕ್ಯೂಬ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ಕ್ಯೂಬ್ ರೂಟ್, ದಟ್ ಮೀನ್ಸ್ ಪವರ್ 1/3 ಕೊಟ್ಟಿದ್ದಾರೆ. ಪವರು ನಮಗೆ ಗೊತ್ತಿದೆ, ಫ್ರಾಕ್ಷನ್ ಇರೋಂಗಿಲ್ಲ, ರೈಟ್. ಸೊ ಏನಾಗುತ್ತೆ, ನಾವೇನು ಮಾಡ್ತೀವಿ, ಮತ್ತೆ 1/3ನ ಕ್ಯಾನ್ಸಲ್ ಮಾಡೋಕ್ಕೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ, dy by dx ಹೋಲ್ ಸ್ಕ್ವೇರ್ ಪ್ಲಸ್ d2y by dx ಸ್ಕ್ವೇರ್ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಇದೇನಾಯಿತು ನಮ್ಮದು d2y by dx ಸ್ಕ್ವೇರ್ ಪ್ಲಸ್ 1, ರೈಟ್. ನಮಗೆ ಗೊತ್ತಿದೆ ಈಗ ಹೈಯೆಸ್ಟ್ ಆರ್ಡರ್ ಯಾವುದಿದೆ, ಇದೇ ತಾನೆ. ಇದಕ್ಕೆ ಹೈಯೆಸ್ಟ್ ಆರ್ಡರ್ ಏನಿದೆಯಲ್ಲ ಅಬ್ಸರ್ವ್ ಮಾಡಿ, ನಿಮಗೆ ಏನೂ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ಕ್ಯೂಬ್ನ ನಾನು ಎಕ್ಸ್ಪೆನ್ಷನ್ ಮಾಡಿದ್ರೆ ಇಲ್ಲೂ ಬರುತ್ತೆ, 1 ಟರ್ಮಲ್ಲಿ ಬಂದೇ ಬರುತ್ತಾನೆ. ಸೊ ದೇರ್ಫೋರ್ ಆರ್ಡರ್ ಈಸ್ ಈಕ್ವಲ್ ಟು 2, ಬಟ್ ಡಿಗ್ರಿ ಏನಾಗುತ್ತೆ ಅದ್ರದ್ದು ಹೈಯೆಸ್ಟ್ ಅಂದರೆ 3 2s 6, ದೇರ್ಫೋರ್ ಡಿಗ್ರಿ ಈಸ್ ಈಕ್ವಲ್ ಟು 6. ಓಕೆ, ಸ್ವಲ್ಪ ಏನಂದರೆ ವಿಜುವಲೈಸ್ ಮಾಡಬೇಕಾಗುತ್ತೆ, ಅಲ್ಲಿ ಕೂತ್ಕೊಂಡು a+b ಹೋಲ್ ಕ್ಯೂಬ್ ಫಾರ್ಮುಲಾ ಎಲ್ಲ ಏನು ಹಾಕಕ್ಕೆ ಬರೋದಿಲ್ಲ ನಮಗೆ, ರೈಟ್. ಸೊ ಯು ಹ್ಯಾವ್ ಟು ಜಸ್ಟ್ ವಿಜುವಲೈಸ್ ದಟ್ ಸಮ್ ಟರ್ಮ್ ಪ್ಲಸ್ ಸಮ್ ಟರ್ಮ್ ಹೋಲ್ ಕ್ಯೂಬ್ ಇದೆ ಅಂದರೆ a ಕ್ಯೂಬ್ b ಕ್ಯೂಬ್ ಬಂದೇ ಬರುತ್ತೆ ನಮಗೆ. ಅಲ್ಲಿ ಇದು ನಮಗೆ ಬೇಕಿರೋದು ಮೇಯ್ನು, ಅದರದ್ದು ಕ್ಯೂಬ್ ಅಂತ ಅಂದರೆ ಏನಾಗುತ್ತೆ, 2 whole power 3 means what do you say, exponents multiply ಆದರೆ ಏನಾಗುತ್ತೆ, 3 2s 6, right. So degree is 6. Coming to next question, ಚೆನ್ನಾಗಿದೆ ಈ ಕ್ವಶನ್ ಒಂಥರ ಅಬ್ಸರ್ವ್ ಮಾಡಿ. ಇಫ್ ಎ ಕರ್ವ್ ಪಾಸಸ್ ಥ್ರೂ ದಿ ಪಾಯಿಂಟ್ 1, 1 and at any point on the curve the product of the slope of its tangent and x coordinate. ಓಕೆ, ಏನು ಕೊಟ್ಟಿದ್ದಾರೆ, ಎಕ್ಸ್ ಕೋಆರ್ಡಿನೇಟ್ ಮತ್ತು ಸ್ಲೋಪ್ ಇಂದು ಪ್ರಾಡಕ್ಟ್ ಈಸ್ ಈಕ್ವಲ್ ಟು ದ ವೈ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್. ಇದರಿಂದ ನಮಗೇನು ಜನರೇಟ್ ಮಾಡೋಕ್ಕೆ ಬರಬೇಕು, ಪ್ರಾಡಕ್ಟ್ ಆಫ್ ಎಕ್ಸ್ ಕೋಆರ್ಡಿನೇಟ್ ಇಂಟು ಒಂದು ಸ್ಲೋಪ್ ಈಸ್ ಈಕ್ವಲ್ ಟು ವೈ ಕೋಆರ್ಡಿನೇಟ್, ಇದು ಅವ್ರು ಕೊಟ್ಟಿರೋದು. ಓಕೆ, ಇದನ್ನು ಸಾಲ್ವ್ ಮಾಡಬೇಕು. ದೆನ್ ದ ಕರ್ವ್ ಆಲ್ಸೋ ಪಾಸಸ್ ಥ್ರೂ, ಅಂದರೆ ಈ ಕರ್ವ್ ಮೇಲೆ ಒಂದು ಪಾಯಿಂಟ್ ಏನಿದೆ 1, 1 ಇದೆ, ಇನ್ನೊಂದು ಪಾಯಿಂಟ್ ಯಾವ್ದು ಇರಬಹುದು ಅಂತ ನಾವು ಹೇಳಬೇಕಾಗಿದೆ. ದಿಸ್ ಇಸ್ ಪ್ರಿಟಿ ಸಿಂಪಲ್. ಅಬ್ಸರ್ವ್ ಮಾಡಿ ಏನಾಗುತ್ತೆ ಇಲ್ಲಿ ಅಂತ ಅಂದರೆ, ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಡೈರೆಕ್ಟ್ y ಈ ಕಡೆ ಬರುತ್ತೆ, dx by x log y ಈಸ್ ಈಕ್ವಲ್ ಟು ಏನು ಸಿಗುತ್ತೆ ನಮಗೆ, ಎಕ್ಸ್ ಸಿ. ಸೊ ಡೈರೆಕ್ಟ್ಲಿ y ಈಸ್ ಈಕ್ವಲ್ ಟು x ಇಂಟು ಸಿ ಸಿಗುತ್ತೆ, ಹೌದಾ. ಸಿ ವ್ಯಾಲ್ಯೂ ಏನಾಗುತ್ತೆ, 1, 1 ಪಾಯಿಂಟ್ ಇದೆ ತಾನೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1, 1, ದೇರ್ಫೋರ್ ಸಿ ವ್ಯಾಲ್ಯೂ ಈಸ್ ಆಲ್ಸೋ 1. ದಟ್ ಮೀನ್ಸ್ ವಾಟ್ ಡಿಡ್ ಯು ಗೆಟ್, ದ ಕರ್ವ್ ಇಕ್ವೇಷನ್ ಏನಿದೆ ನಿಮ್ಮ ಹತ್ರ, y ಈಸ್ ಈಕ್ವಲ್ ಟು ಎಕ್ಸ್. ಅಂದರೆ y ಈಸ್ ಈಕ್ವಲ್ ಟು ಎಕ್ಸ್ನ ಸ್ಯಾಟಿಸ್ಫೈ ಮಾಡ್ತಿರೋ ಆಪ್ಷನ್ ಹುಡುಕ್ರಿ. ಯು ವಿಲ್ ಅಬ್ಸರ್ವ್ ದಟ್ ದೇರ್ ಇಸ್ ಓನ್ಲಿ ಆಪ್ಷನ್ ಬಿ ವಿಚ್ ಇಸ್ ಸ್ಯಾಟಿಸ್ಫೈಯಿಂಗ್ y ಈಸ್ ಈಕ್ವಲ್ ಟು ಎಕ್ಸ್. ಓಕೆ, ಸೊ ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿರೋದು ಆಪ್ಷನ್ ಬಿ ಅಷ್ಟೇ. ಹಾಗಾಗಿ ಏನಾಗುತ್ತೆ, ಆಪ್ಷನ್ ಬಿ ನಮಗೇನಾಗುತ್ತೆ, ನಮ್ಮ ಸೊಲ್ಯೂಷನ್ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು ನಮಗೆ ಈಗ ನೆಕ್ಸ್ಟ್ ಎಷ್ಟು, 2023 ಮುಗೀತು. ಕಮಿಂಗ್ ಟು 2024 ಕ್ವೆಶನ್ಸ್. ಓಕೆ, 24ರಲ್ಲೂ ಕೂಡ ಕೇಳಿದ್ದಾರೆ, 2 ಕ್ವಶನ್ಸ್ ಕೇಳಿದ್ದಾರೆ, ರೈಟ್. ಲೆಟ್ಸ್ ಜಸ್ಟ್ ಟ್ರೈ ಟು ಸಾಲ್ವ್ ದಟ್. ಐ ವಿಲ್ ಗೆಟ್ ದಟ್ ಕ್ವಶನ್, ರೈಟ್ ಇಟ್ ಇಸ್ ಹಿಯರ್ ಇಟ್ಸೆಲ್ಫ್. ಅಬ್ಸರ್ವ್ ಡಿಫರೆನ್ಷಿಯಲ್ ಇಕ್ವೇಷನ್, ಎಸ್ 2024 ಕ್ವೆಶನ್. ಓಕೆ, ಅಬ್ಸರ್ವ್ ಮಾಡಿ, ಇದೇನು ಕೇಳಿದ್ದಾರೆ, ಸೊಲ್ಯೂಷನ್ ಕೇಳಿದ್ದಾರೆ. y ಆಫ್ 0 ಈಸ್ ಈಕ್ವಲ್ ಟು 3 ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಹೇಗೆ ಮಾಡ್ತೀರಾ ಇದನ್ನು, ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್ ಕ್ವೆಶನ್. Let's try to solve it. Just let me arrange the book. Okay, ಏನಾಗುತ್ತೆ ಹೇಳಿ, e to the power of dy by dx is equal to x plus 1.
ಈಗ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರಬೇಕು. dy/dx ಪವರಿಗೆ ಹೋಗಿದೆ ಅಂದರೆ ರಿಮೂವ್ ಮಾಡೋದಾಗೆ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. ದೆನ್ ವಾಟ್ ಹ್ಯಾಪನ್ಸ್, dy/dx is equal to log of x plus 1, ರೈಟ್? log of x plus 1 ಆಗುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡ್ಬೋದಲ್ವಾ, ವೇರಿಯಬಲ್ ಸೆಪರೇಬಲ್ dx ಈ ಕಡೆ ಕಳಿಸಿದ್ರೆ ಇಂಟಿಗ್ರೇಟ್ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ dy is y, ಇಂಟಿಗ್ರೇಷನ್ ಆಫ್ log is what, as I said you, log of x plus 1 into x minus x as it is. log of x plus 1 ಇಂದು ಡೆರಿವೇಟಿವ್ ಏನಾಗುತ್ತೆ, 1 by x plus 1 ಆಗುತ್ತೆ, ರೈಟ್? ಇದ್ರದ್ದು ಇಂಟಿಗ್ರೇಷನ್ ಮಾಡ್ಬೇಕು ನಾವೀಗ. ಓಕೆ, ಸೊ ವಾಟ್ ವಿಲ್ ಯು ಗೆಟ್, y is equal to x log x plus 1 minus x minus into minus plus log x plus 1 plus c. ಓಕೆ, ಡೈರೆಕ್ಟ್ಲಿ ಮಾಡ್ಬೋದು ಇದನ್ನು, ನಾಟ್ ಎ ಬಿಗ್ ಡೀಲ್ ಅಟ್ ಆಲ್. ಐ ಹೋಪ್ ಸೊ ಇದು ಇಂಟಿಗ್ರೇಟ್ ಮಾಡಿರೋದು ಗೊತ್ತಾಗಿದೆ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಪ್ಲೀಸ್ ಆಸ್ಕ್ ಮೀ ಇನ್ ದ ಕಾಮೆಂಟ್ ಸೆಕ್ಷನ್, ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ನಾವು ಒಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ, y of 0 is equal to 3 ಅಂತ ಕೊಟ್ಟಿದ್ದಾರೆ. ಲೆಟ್ ಅಸ್ ಯೂಸ್. ಸೊ x ವ್ಯಾಲ್ಯೂ ಏನು 0, y ವ್ಯಾಲ್ಯೂ 3 is equal to 0 into anything 0. ನೆಕ್ಸ್ಟ್ log 1 0, therefore c is equal to ಎಷ್ಟು 3. c is equal to 3 ಸಿಕ್ತು ಅಂದರೆ ಸೊಲ್ಯೂಷನ್ ಏನಾಗುತ್ತೆ ನಮಗೆ, ಸೊಲ್ಯೂಷನ್ ಏನಾಗುತ್ತೆ, y is equal to x log x plus 1 minus x plus log x plus 1 plus c ಅಂದರೆ 3. ಸೊ ಕಾನ್ಸ್ಟೆಂಟ್ ಇರೋವೆಲ್ಲ ಒಂದು ಕಡೆ ಬರೀರಿ, ಯಾಕಂದರೆ ನೋಡ್ರಿ ಇಲ್ಲಿ ಅಬ್ಸರ್ವ್ ಮಾಡಿ, y minus x minus 3, y minus x minus 3, y plus x minus 3 ಎಲ್ಲ ಒಂದು ಕಡೆ ಇದೆ, ಹೌದಾ? ಸೊ ಒಂದು ಕೆಲಸ ಮಾಡಿರಿ, ಈ ಕಡೆ ತರ್ರಿ. y plus x minus 3 is equal to, ಇಲ್ಲಿ log x plus 1 ಕಾಮನ್ ತಾನೆ, log x plus 1 ಕಾಮನ್ ತೆಗೆದ್ರೆ ಉಳಿಯೋದೇನು x plus 1. therefore what is the answer? ಆಪ್ಷನ್ ಯಾವುದಪ್ಪ? ಆಪ್ಷನ್ ಡಿ is the right answer. okay, coming to next question. The family of curves whose x and y intercepts of a tangent at any point are respectively double the x and y coordinates of that point. ಓಕೆ, ಅಂದರೆ ಫ್ಯಾಮಿಲಿ ಆಫ್ ಕರ್ವ್ಸ್ನ ಈಗ ಕಂಡುಹಿಡಿಬೇಕು. ಕಂಡೀಷನ್ ಏನು ಕೊಟ್ಟಿದ್ದಾರೆ, ಓಕೆ, ನಾವು ಸಪೋಸ್ x1 y1 ಅಂತ ಯಾವುದಾದ್ರೂ ಪಾಯಿಂಟ್ನ ತಗೊಂಡ್ರೆ ನಮಗೇನು ಹೇಳಿದ್ದಾರೆ, ಈಕ್ವೇಷನ್ ಆಫ್ ಟ್ಯಾಂಜೆಂಟ್. ಓಕೆ, ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಇಂಟರ್ಸೆಪ್ಟ್ಸ್ ಏನು ಹೇಳಿದ್ದಾರೆ, ಅದರದ್ದು 2x1 2y1 ಅಂದರೆ ನಾವು ತಗೊಂಡಿರೋ ಪಾಯಿಂಟಿಂದ ಡಬಲ್ ಟೈಮ್ಸು, ರೈಟ್? ಆ್ಯಂಡ್ ಸ್ಟ್ರೇಟ್ ಲೈನ್ಸಲ್ಲಿ ನೀವು ಕಲ್ತಿದ್ದೀರಾ ಈಕ್ವೇಷನ್ ಆಫ್ ದ ಕರ್ವ್ ಹೂಸ್ ಇಂಟರ್ಸೆಪ್ಟ್ಸ್ ಆರ್ ನೋನ್ ಅಂತಂದರೆ x ಡಿವೈಡೆಡ್ ಬೈ x ಇಂಟರ್ಸೆಪ್ಟ್, y ಡಿವೈಡೆಡ್ ಬೈ y ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು 1. ಇದೇ ತಾನೇ ಇಂಟರ್ಸೆಪ್ಟ್ ಫಾರ್ಮ್ ನಾವು ಕಲ್ತಿರೋದು. ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೇನು ಸಿಗುತ್ತೆ, ಒಂದು ಈಕ್ವೇಷನ್ ಸಿಗುತ್ತೆ, ಹೌದಲ್ವಾ? ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್. 4x1 y1 ಇಲ್ಲೇನಾಗುತ್ತೆ, 2 ಇಂಟು y1 ಇಂಟು x ಪ್ಲಸ್ 2 ಇಂಟು x1 ಇಂಟು y ಈಸ್ ಈಕ್ವಲ್ ಟು 1. ಓಕೆ, ಸೊ ವಾಟ್ ಈಸ್ ದ ಕರ್ವ್ ಈಕ್ವೇಷನ್ ದಟ್ ಯು ಗೋಯಿಂಗ್ ಟು ಗೆಟ್? ಇಲ್ಲಿ 2 ಕಾಮನ್ ತೆಗೆದ್ರೆ ಆ್ಯಕ್ಚುಲಿ 2 2s ಅಂತ ಕ್ಯಾನ್ಸಲ್ ಆಗಿಬಿಡುತ್ತೆ. ಅವಾಗ ನಿಮಗೆ ಸಿಗೋದೇನು, y1 x ಪ್ಲಸ್ x1 ಇಂಟು y ಈಸ್ ಈಕ್ವಲ್ ಟು, ಇದು ಈ ಕಡೆ ಬಂದರೆ 2x1 y1, 4 ಅಲ್ಲ 2, ಯಾಕೆಂದರೆ ಇಲ್ಲಿರೋ 2 ಕ್ಯಾನ್ಸಲ್ ಆಗಿದೆ. ಸೊ ದಿಸ್ ಇಸ್ ಯುವರ್ ಕರ್ವ್. ಓಕೆ, ಆ್ಯಂಡ್ ವಿ ನೋ ದಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಏನಿದೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಆರ್ ಸ್ಲೋಪ್ ಇಸ್ ಈಕ್ವಲ್ ಟು ನಮಗೆ ಗೊತ್ತಿದೆ, ಏನು ಹೇಳಿ, ಇದು a1 b1, ಇದು ಸಮ್ ಕಾನ್ಸ್ಟೆಂಟ್. x1 y1 ಅಂದರೆ ಕಾನ್ಸ್ಟೆಂಟ್ ತಾನೆ. ax ಪ್ಲಸ್ by ಈಸ್ ಈಕ್ವಲ್ ಟು ಸಿ, ಅಥವಾ ಈ ಕಡೆ ಬಂದರೆ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಅಂದರೆ ಸ್ಟ್ರೇಟ್ ಲೈನ್ ಇಕ್ವೇಷನ್ ಇದ್ದರೆ ಸ್ಲೋಪ್ ಅಂದರೆ ಏನು, dy/dx ದಟ್ ಈಸ್ ಈಕ್ವಲ್ ಟು ಮೈನಸ್ a/b. ಮೈನಸ್ ಎ ಅಂದರೆ ಎಕ್ಸ್ ಕೋಎಫಿಷಿಯಂಟ್, ಮೈನಸ್ y1 ಡಿವೈಡೆಡ್ ಬೈ x1. ಓಕೆ, ಅವಾಗೇನಾಗುತ್ತೆ, ಇದನ್ನು ಸಾಲ್ವ್ ಮಾಡಿರಿ, ಈಸಿಲಿ ನಿಮಗೇನು ಕರ್ವ್ ಸಿಕ್ಬಿಡುತ್ತೆ, ಯಾವ ಕರ್ವ್ ಅಂತೇಳಿ. ಸೊ ಟ್ರೈ ಟು ಸಾಲ್ವ್ ದಿಸ್ ಒನ್. ವಾಟ್ ವಿಲ್ ಯು ಗೆಟ್? ಫಸ್ಟು ವೇರಿಯಬಲ್ ಸಪರೇಬಲ್ ಮಾಡಿರಿ, dy by y1 is equal to dx by minus x1 ಇಂಟಿಗ್ರೇಷನ್. ಸೊ dy by y1 ಅಂತಂದ್ರೆ ಏನು ಸಿಗುತ್ತೆ, ಇಂಟಿಗ್ರೇಷನ್ ಇದೇನಾಗುತ್ತೆ, log y is equal to x ಬರೆದ್ರು ಓಕೆ, y1 ಬರೆದ್ರು ಓಕೆ, ಏನು ತೊಂದರೆ ಇಲ್ಲ, ಪ್ಲಸ್ log c, ದಿಸ್ ಇಸ್ ಮೈನಸ್ ಸೈನ್. ಓಕೆ, ಫೈನಲಿ ನಿಮಗೆ ಸಿಗೋದು ಆ್ಯಕ್ಚುಲಿ ಹೇಗೆ, ಇದನ್ನ ಈ ಕಡೆ ತಗೊಳ್ರಿ, ಪ್ಲಸ್ ತೊಗೊಂಡ್ರೆ ಏನಾಗುತ್ತೆ, yx is equal to c. ಓಕೆ, ಹಿಂಗೆ ತಗೋಬೇಕಂತ ಹೆಂಗೆ ಗೊತ್ತಾಯಿತು, ಆಪ್ಷನ್ಸಲ್ಲಿ ಅಬ್ಸರ್ವ್ ಮಾಡಿದ್ವಿ, ಯಾವುದು ಕೂಡ ಈ ರೀತಿ ಇಲ್ಲ ನಮಗೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ನೋಡಿ y ಬೈ ಎಕ್ಸ್ ಇದೆ, ನಾವು ಈ ಕಡೆ ತಂದಾಗ ಅದು ಪ್ಲಸ್ ಆಯಿತು ತಾನೆ. ಸೊ ಲಾಗ್ ಎ ಪ್ಲಸ್ ಲಾಗ್ ಬಿ ಅಂದರೆ ಲಾಗ್ ಎ ಬಿ, therefore xy. ಓಕೆ, ಸೊ ದೀಸ್ ವರ್ ದ ಕ್ವೆಶನ್ಸ್ ಫ್ರಮ್ past 7 years, okay, that were asked
ಫಾರ್ ದ ಪಾಸ್ಟ್ 7 years. ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರು ಪ್ರಿಪೇರ್ ಮಾಡ್ತಿದ್ದಾರೆ KCET ಎಕ್ಸಾಮಿಗೆ ಅವ್ರಿಗೆ ಹೆಲ್ಪ್ ಆಗಲಿ, ಸೊ ದಟ್ ಆಲ್ ಆಫ್ ಯು ಕ್ಯಾನ್ ರೈಟ್ ವೆರಿ ವೆಲ್. ಓಕೆ, ಸೊ ಆ್ಯಂಡ್ ಇನ್ನೇನಾರ ಡೌಟ್ಸ್ ಏನಾರ ಇದ್ದರೆ ಆರ್ ಎನಿ ಒಪಿನಿಯನ್ಸ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ನಿಮ್ಮ ಒಪಿನಿಯನ್ಸ್ ನಾನು ಮೋಟಿವೇಟ್ ಮಾಡೋದು ಇನ್ನೂ ಚಾಪ್ಟರ್ಸ್ ಮಾಡಬೇಕು ಅಂತೇಳಿ, ಅಥವಾ ಇನ್ನೂ ಏನಾರ ಕ್ಲಾಸಸ್ ಮಾಡಬೇಕು ಅಂತ. ಹಾಗಾಗಿ ಯು ಲೂಸ್ ನಥಿಂಗ್ ಬಟ್ ಐ ಗೇನ್ ಎ ಲಾಟ್. ಓಕೆ, free of cost you can help me by just commenting down something that have helped you, right? or ಏನಾರ ನೆಗೆಟಿವ್ ಲೂಪ್ ಹೋಲ್ಸ್ ಇದ್ರೆ, ಬರೀ ಪಾಸಿಟಿವ್ ಹೇಳ್ಬೇಕಂತ ಏನಿಲ್ಲ, ಲೂಪ್ ಹೋಲ್ಸ್ ಏನಾದರೂ ಇದ್ರೆ ಅದನ್ನು ಕೂಡ ನೀವು ಹೇಳ್ಬಹುದು, ರೈಟ್? ಸೊ that's all for today. Thank you so much. God bless you.